ಸ್ವೀಟ್ ಅಲ್ಲ ಮೇಡಮ್, ಅದು ಆಯಿಲ್ ಕೇಕ್. ಆಯಿಲ್ ಕೇಕಾ ಸರ್? ಸರ್ ತಿನ್ಬೋದಾ? 100% ತಿನ್ನಿ. ನನಗೆ ತಂದಿದ್ದ ಸರ್. ನನಗೊಂದು ಡೌಟ್ ಇತ್ತು, ಕೊಕೊನಟ್ ಎಲ್ಲ ಕ್ರಷ್ ಮಾಡ್ತಿರಲ್ಲ, ಅದಾದ ನಂತರ ಏನು ಮಾಡ್ತೀರಾ ಸರ್ ಅದನ್ನೆಲ್ಲ? ಇದು ಕೇಕ್ ಆಗುತ್ತೆ ಮೇಡಮ್. ಯಾರು ಹಸು ಸಾಕ್ತಾ ಇದ್ದಾರೆ, ದೇಶಿ ಹಸುಗಳು ಸಾಕ್ತಾ ಇದ್ದಾರೆ, ಹಸುಗಳಿಗೆ ಏನಾದರೂ ಕೊಟ್ಟರೆ ಅವರಲ್ಲಿ ಹಾಲಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಅವು ಅಕಸ್ಮಾತ್ ಏನಾದರೂ ಕನ್ಸ್ಯೂಮ್ ಆಗ್ತಿಲ್ಲ, ಗರ್ಭ ಧರಿಸ್ತಿಲ್ಲ ಅಂತಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದಾದ್ರೂ ಒಂದು ಹಸು ಪದೇ ಪದೇ ಕೆಚ್ಚಲು ಬಾವಿಗೆ ಈಡಾಗ್ತಾ ಇದೆ, ತುಂಬ ಅದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇದೆ ಸರ್, ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ, ನಮ್ಮ ಹಸುನಲ್ಲಿ ಫ್ಯಾಟೇ ಬರ್ತಿಲ್ಲ, ಅದಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ ಮೇಡಮ್ ಇದು. ಈಗ ಕೆಲವರು ಕುರಿ ಸಾಕ್ತಾರೆ, ಈಗ ಕೆಲವರು ಮೇಕೆ ಸಾಕ್ತಾರೆ, ತುಂಬ ಜನ ಇದನ್ನು ತೊಗೊಂಡು ಹೋಗ್ತಾರೆ. ಈಗ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ದಂಗೆ ಇದನ್ನು ಇಲ್ಲಿವರೆಗೂ ನಾವೆಲ್ಲೂ ಹೇಳಿರಲಿಲ್ಲ. ಯಾಕೆ ಅಂತಂದರೆ ಆಯಿಲ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇದರಿಂದ ನಡೀತಾ ಇತ್ತು. ಈಗ ಸ್ವಲ್ಪ ನಿಮ್ಮಿಂದ ಇನ್ನಷ್ಟು ಜನರಿಗೆ ಸಿಗಲಿ, ದೊಡ್ಡ ಎಕ್ಸ್ಪಿಲ್ಲರ್ನ ಬಳಸಿ, ಸ್ಟೀಮ್ನ ಬಳಸಿ ಅವರು ಆ ಎಣ್ಣೆನ ತೆಗೆಯೋದ್ರಿಂದ ಅದರಲ್ಲಿ 2% ಎಣ್ಣೆ ಉಳಿದಿರಲ್ಲ. ಬಟ್ ನಮ್ಮ ಈ ಕೇಕಲ್ಲಿ 16% ಎಣ್ಣೆ ಇದೆ. ಅಂದರೆ ನಿಮ್ಮ ಹಸುಗೆ ಏನಾದರೂ 1 ಕ್ವಿಂಟಾಲ್ ತಿನ್ಸಿದ್ರೆ 16 ಲೀಟ್ರ್ ವರ್ಜಿನ್ ಕೊಕೊನಟ್ ಆಯಿಲ್ ಹಸು ಕುಡಿಸ್ದಂಗೆ. ಓಕೆ ಓಕೆ. ಅಂದರೆ ನಿಮ್ಮ ಹತ್ರ ಅಷ್ಟು ಕ್ವಿಂಟಲ್ ಗಟ್ಟಲೆ ಎಲ್ಲ ಸಿಗುತ್ತಾ ಸರ್? ಟನ್ ಗಟ್ಟಲೆ ಸಿಗುತ್ತೆ ಮೇಡಮ್. ವಿನಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಇವಾಗ ಸ್ಟೆಪ್ಸಲ್ಲಿ ಬಂದು ಮನೆ ಒಳಗಡೆ ಲಿಫ್ಟ್ ಇದೆ. ಇವಾಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಗುರು ಸರ್ ಪ್ಯಾಲೇಸ್ ಅಪ್ಪ ಅಂದರೆ ಪ್ಯಾಲೇಸ್, ಪಕ್ಕಾ ಪ್ಯಾಲೇಸ್ ಇದ್ದಂಗಿದೆ ಸರ್. ನೀವು ಒಂದು ಲಿಫ್ಟಿಂದು ಸ್ಪೆಷಾಲಿಟಿ ಹೇಳ್ತೀನಿ ಅಂತ ಹೇಳಿದ್ರಿ. ಇವಾಗ ನಾವು ಗ್ರೌಂಡ್ ಫ್ಲೋರಿಗೆ ಹೋಗೋಣ. ಓಕೆ. ಸೊ ಈಗ ನೀವು ನೋಡಿದ್ರೆ ಫುಲ್ ಸಿಟಿ ವ್ಯೂ ಕಾಣ್ತಾ ಹೋಗುತ್ತೆ. ಎಸ್ 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 ಕಾಣಿಸ್ತಾ ಇದೆ. ಅಂದ್ರೆ ನಮ್ಗೆ ಹೊರಗಡೆ ಕಾಣಿಸ್ತಾ ಇದೆ ಇವಾಗ ಫುಲ್. ಓಕೆ. ಅಂದ್ರೆ ನೀವು ಹೊರಗಡೆಯಿಂದ ಯಾರು ಬಂದ್ರು ಗೊತ್ತಾಗ್ತಾ ಇರುತ್ತೆ, ನೀವೇನಾರು ಆಫೀಸಲ್ಲಿ ಇದ್ರೆ ಅಥವಾ ಹೊರಗಡೆಯಿಂದ ಎಲ್ಲ ಫುಲ್ ಡಿಸ್ಪ್ಲೇ ತರ ಮಾಡಿದ್ದೀರಾ. ಫ್ಲೋರ್ ಗೆ ಲಿಫ್ಟ್ ಆಗ್ಬೇಕಾದ್ರೆ ಆಚೆ ಕಡೆ ಫುಲ್ ನೋಡ್ಕೊಂಡು ಹೋಗ್ಬೋದು. ಓಕೆ. ಸೊ ಇದೇ ತರ ಇರ್ಲಿ ಅಂತ. ಅಂಡ್ ಅದ್ರ ಫ್ರೇಮ್ನು ಕೂಡ ಟೀ ಕುಡ್ ಅಲ್ಲೇ ಮಾಡಿಸಿದೀವಿ, ಲಿಫ್ಟ್ ಫ್ರೇಮ್. ನೀವು ಬಿಡಿ ಗುರು ಸರ್, ಮಾತೇ ಆಡಂಗಿಲ್ಲ ಸರ್. ಎಸ್, ಬಂದೇ ಬಿಟ್ಟು ನೋಡಿ ನಾವು ಗ್ರೌಂಡ್ ಫ್ಲೋರ್ಗೆ. ಗುರು ಸರ್ ಮನೆ ಅಂತೂ ಹೇಳಂಗೆ ಇಲ್ಲ. ಗುರು ಹೆಂಗೆ ಯಾವ ಡೈಲಾಗ್ ಹೊಡಿಬೇಕಂತ ಅನಿಸ್ತಿದೆ ಗೊತ್ತಾ? ಗುರು ನೆಕ್ಸ್ಟ್ ಲೆವೆಲ್ಲು, ಗುರು ಚಿಂದಿ ಗುರು ಅಂತಾರಲ್ಲ, ಹಂಗಿದೆ ಪ್ಯಾಲೇಸು. ಸಖತ್ತಾಗಿದೆ ಮಾತ್ರ. ಲೈಫಲ್ಲಿ ಒಂದ್ಸಲ ನಾವೇನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಒಳ್ಳೆ ಯೋಚನಾ ಲಹರಿ ಇರಬೇಕು, ಒಳ್ಳೆ ಮನಸ್ಥಿತಿ ಇರಬೇಕು, ಶ್ರಮಜೀವಿ ಆಗಿರಬೇಕು, ಅದ್ರ ಜೊತೆಗೆ ಅಷ್ಟೇ ಸಪೋರ್ಟಿವ್ ಆಗಿ ಒಂದು ಫ್ಯಾಮಿಲಿ ಇರಬೇಕು. ಅಂದರೆ ನಮ್ಮ ಕಟ್ಕೊಂಡಂಥ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಷ್ಟೇ ಸಪೋರ್ಟ್ ಮಾಡಬೇಕು. ಒಳ್ಳೆ ಇಂಟೆನ್ಷನ್ನ ಇಟ್ಕೊಂಡು ನಾವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಜನ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಗುರು ಸರ್ ಲೈಫ್ ಸ್ಟೋರಿನ ಸಾಕ್ಷಿಯಾಗಿದೆ. ಸರ್ ಏನು ಸರ್ ಸ್ವೀಟ್ ತಂದು ಇಟ್ಬಿಟ್ಟಿದ್ದೀರಾ? ತಿನ್ನೋಣ ಬನ್ನಿ ಸರ್. ಹಬ್ಬ ನನಗೆ ಸುಸ್ತಾಗೋಗಿತ್ತು, ಸ್ವೀಟ್ ಎಲ್ಲ ತಿನ್ನೋಣ ಅಂತ ಹೇಳಿ. ಏನ್ ತಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಅದು ಆಯಿಲ್ ಕೇಕ್. ಆಯಿಲ್ ಕೇಕಾ ಸರ್? ಸರ್ ತಿನ್ಬೋದಾ? 100% ತಿನ್ನಿ. ನನಗೆ ತಂದಿದ್ದ ಸರ್. ನನಗೊಂದು ಡೌಟ್ ಇತ್ತು, ಕೊಕೊನಟ್ ಎಲ್ಲ ಕ್ರಷ್ ಮಾಡ್ತಿರಲ್ಲ, ಅದಾದ ನಂತರ ಏನು ಮಾಡ್ತೀರಾ ಸರ್ ಅದನ್ನೆಲ್ಲ? ಇದು ಕೇಕ್ ಆಗುತ್ತೆ ಮೇಡಮ್. ಓಕೆ. ಇದು ಕೊಕೊನಟ್ ಕೇಕ್. ಎಸ್ 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 ಎಸ್. ಓಕೆ. ಆಯಿಲ್ ಕೇಕ್. ಓಕೆ. ಇದು ನೀವು ಮುಟ್ಟಿದ್ರೆ ತುಂಬ ಮೆತ್ತಗಿದೆ. ಓಕೆ. ಯಾಕೆ ಅಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆದಮೇಲೆ ನಾವು ತುಂಬ ಅಲ್ಲಿ ಓವರ್ ಎಕ್ಸ್ಟ್ರಾ ಕ್ರಷಿಂಗ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಆಯಿಲ್ ಇದರಲ್ಲಿ ಉಳ್ಕೊಳತ್ತೆ, ಅಪ್ ಟು 16%ವರೆಗೂ ಉಳ್ಕೊಳತ್ತೆ. ಇದರಿಂದ ನಾವು ಇನ್ನೊಂದು ಥರ ಹೊಸದಾಗಿ ಏನು ಯೋಚನೆ ಮಾಡ್ಬೋದು ಅಂದರೆ, ಈ ಪಶು ಸಂಗೋಪನೆ, ಯಾರು ಹಸು ಸಾಕ್ತಾ ಇದ್ದಾರೆ, ದೇಶಿ ಹಸುಗಳು ಸಾಕ್ತಾ ಇದ್ದಾರೆ, ಹಸು ಸಾಕೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ಅಷ್ಟು ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡ್ವಿ. ಅದನ್ನು ಈ ಒಂದು ಕೇಕ್ನ ಆ ಹಸುಗಳಿಗೆ ಏನಾದರೂ ಕೊಟ್ಟರೆ ಅವರಲ್ಲಿ ಹಾಲಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಅವು ಅಕಸ್ಮಾತ್ ಏನಾದರೂ ಕನ್ಸ್ಯೂಮ್ ಆಗ್ತಿಲ್ಲ, ಗರ್ಭ ಧರಿಸ್ತಿಲ್ಲ ಅಂತಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದಾದ್ರೂ ಒಂದು ಹಸು ಪದೇ ಪದೇ ಕೆಚ್ಚಲು ಬಾವಿಗೆ ಈಡಾಗ್ತಾ ಇದೆ, ತುಂಬ ಅದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇದೆ ಸರ್, ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ, ನಮ್ಮ ಹಸುನಲ್ಲಿ ಫ್ಯಾಟೇ ಬರ್ತಿಲ್ಲ, ಅದಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ ಮೇಡಮ್ ಸರ್. ಹಸು ತಿನ್ನೋದು ನನಗೆ ತಿನ್ನಿ ಅಂತ ಹೇಳ್ಬಿಟ್ರಲ್ಲ ಸರ್, ನಾನು ತಿನ್ನಲ್ಲ ಸರ್. ಅಂದರೆ ಏನಾಗುತ್ತೆ ಮೇಡಮ್ ಸರ್, ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ನಾನು. ಇಲ್ಲ 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 ಇಲ್ಲ, ನಾವು ನಮ್ಮ ಕ್ವಾಲಿಟಿ ನಮಗೆ ಅಷ್ಟು ಗ್ಯಾರಂಟಿ ಇರೋದ್ರಿಂದ ಕಾಯಿ ಚೆಕ್ ಮಾಡಿರ್ತೀವಿ, ಕ್ವಾಲಿಟಿ ಚೆಕ್ ಮಾಡಿರ್ತೀವಿ, ಇದು ಮನುಷ್ಯರು ಕೂಡ ತಿನ್ಬೋದು. ಅಂದರೆ ನನಗೆ ತಿನ್ನಲ್ಲ ಯಾವ ಥರ ಫೀಲ್ ಆಗ್ತಿದೆ ಗೊತ್ತಾ? ಇವಾಗ ಕೊಬ್ಬರಿ ಮಿಠಾಯಿ ತಿಂತೀವಲ್ಲ, ಅದೇ ಥರ ಸ್ವೀಟ್ ಒಂದು ಕಡಿಮೆ ಆಗಿದೆ, ಆ ಥರ ಫೀಲ್ ಆಗ್ತಾ ಇದೆ. 100% ಮೇಡಮ್. ಈಗ ಕೆಲವರು ಕುರಿ ಸಾಕ್ತಾರೆ, ಈಗ ಕೆಲವರು ಮೇಕೆ ಸಾಕ್ತಾರೆ,
ತುಂಬ ಜನ ಇದನ್ನು ತೊಗೊಂಡು ಹೋಗ್ತಾರೆ. ಈಗ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ದಂಗೆ ಇದನ್ನು ಇಲ್ಲಿವರೆಗೂ ನಾವೆಲ್ಲೂ ಹೇಳಿರಲಿಲ್ಲ. ಯಾಕೆ ಅಂತಂದರೆ ಆಯಿಲ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇದರಿಂದ ನಡೀತಾ ಇತ್ತು. ಈಗ ಸ್ವಲ್ಪ ನಿಮ್ಮಿಂದ ಇನ್ನಷ್ಟು ಜನರಿಗೆ ಸಿಗಲಿ, ಯಾಕೆಂದರೆ ಪಶುಸಂಗೋಪನೆ ಒಂದು ಮೇನ್ ಉಪಕಸಬಾಗಿ ಮಾಡಿಕೊಂಡು ಜನ ಗೋಳಾಡ್ತಾ ಇದ್ದಾರೆ. ಒಂದು ಸಲ ಏನಾದರೂ ಅದಕ್ಕೆ ಕಾಯಿಲೆ ಬಂತು, ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿ ಇಂದಾಗ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಅದಕ್ಕೆ ಕೆಚ್ಚಲು ಬಾವು ಇರ್ಬೋದು, ಇನ್ನೊಂದು ಥರ ಬಾವು, ತುಂಬ ಸಮಸ್ಯೆಗಳಿಗೆ ಗೋಳಾಡ್ತಾರೆ. ಅದಕ್ಕಿರೋ ಪರಿಹಾರ ಒಂದೇ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಿಗಬೇಕು. ಬೇರೆ ಕಡೆ ಏನಾಗುತ್ತೆ, ಎಕ್ಸ್ಪಿಲ್ಲರ್ಗಳನ್ನ ಬಳಸಿ ತುಂಬ ದೊಡ್ಡ ಎಕ್ಸ್ಪಿಲ್ಲರ್ನ ಬಳಸಿ ಸ್ಟೀಮ್ನ ಬಳಸಿ ಅವರು ಆ ಎಣ್ಣೆನ ತೆಗಿಯೋದ್ರಿಂದ ಅದರಲ್ಲಿ 2% ಎಣ್ಣೆ ಉಳಿದಿರಲ್ಲ. ಬಟ್ ನಮ್ಮ ಈ ಕೇಕಲ್ಲಿ 16% ಎಣ್ಣೆ ಇದೆ. ಅಂದ್ರೆ ನಿಮ್ಮ ಹಸುಗೆ ಏನಾದರೂ 1 ಕ್ವಿಂಟಾಲ್ ತಿನ್ಸಿದ್ರೆ 16 ಲೀಟರ್ ವರ್ಜಿನ್ ಕೊಕೊನಟ್ ಆಯಿಲ್ ಹಸು ಕುಡಿಸ್ದಂಗೆ. ಓಕೆ ಓಕೆ. ಅಂದರೆ ನಿಮ್ಮ ಹತ್ರ ಅಷ್ಟು ಕ್ವಿಂಟಲ್ ಗಟ್ಟಲೆ ಎಲ್ಲ ಸಿಗುತ್ತಾ ಸರ್? ಟನ್ ಗಟ್ಟಲೆ ಸಿಗುತ್ತೆ ಮೇಡಮ್. ಎವ್ರಿ ಮಂತ್ ಒಂದು 10ರಿಂದ 20 ಟನ್ವರೆಗೂ ಬರುತ್ತೆ. ಅದೆಲ್ಲ ಎಂತ ಮಾಡ್ತೀರಾ ಸರ್? ಎಲ್ಲ ಹಸುಗಳಿಗೆ ಕೊಡ್ತೀವಿ ಮೇಡಮ್. ತಗೊಳ್ತಾರೆ? ತಗೋತಾರೆ. ಓಕೆ. ಅಂದರೆ ನಾವು ಇವಾಗ ಹಸುಗಳಿಗೆ ಇವಾಗ ಏನು ಕಲಗೇಶಲ್ಲಿ ಇಂಡಿ ಬೂಸ ಎಲ್ಲ ಹಾಕೊಡ್ತೀವಲ್ಲ, ಅದ್ರ ಬದಲು ಇದು ಕೊಕೊನಟ್ ಕೇಕ್ನ ಹಾಕೊಟ್ರೆ ಹಾಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಸು ಮೇಂಟೆನೆನ್ಸ್ ಅವ್ರಿಗೆ ಈಸಿ ಇನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಪೋಷಕಾಂಶಗಳು ಹಸುಗೆ ಸಿಗೋದ್ರಿಂದ ಇಟ್ಸ್ ಗುಡ್. ಈ ಮನುಷ್ಯನ ಮೇಲೆ ವರ್ಜಿನ್ ಕೊಕೊನಟ್ ಆಯಿಲ್ ಇಷ್ಟು ಪ್ರಭಾವ ಬೀರುತ್ತೆ ಅಂತ ನಾವು ತಿಳ್ಕೊಂಡ್ಬೋದ ಇಷ್ಟು ಸಂಚಿಕೆಗಳಲ್ಲಿ, ಅದೇ ಪ್ರಭಾವ ಜಾನುವಾರುಗಳ ಮೇಲೂ ಆಗುತ್ತಲ್ವಾ. ಸೊ ಅದಕ್ಕೆ ಕಮ್ಮಿ ಬೆಲೆ ಕೂಡ ಇದಕ್ಕೆ. ನೀವು ಬೇರೆ ಕೇಕ್ಗಳನ್ನ ನೀವೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ರೇಟ್ ಕೊಟ್ಟು ತಗೋತಾರೆ, 50 ರೂಪಾಯಿ 60 ರೂಪಾಯಿ ಎಲ್ಲ ಕೊಟ್ಟು ತಗೋತಾರೆ. ನಾವು 40 ರೂಪಾಯಿಗೆ ರೈತರೇನಾದ್ರೂ ನಮಗೆ ಸ್ವಲ್ಪ ಬಲ್ಕಲ್ಲಿ ಆರ್ಡರ್ ಕೊಟ್ರೆ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ಓಕೆ, ಡೈರೆಕ್ಟ್ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ಓ, ಅಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂದಂಗಾಯ್ತು. ಅಂದ್ರೆ ಒಳ್ಳೆ ಫುಡ್ ಹಸುಗಳಿಗೂ ಕೂಡ ಸಿಗ್ದಂಗಾಯ್ತು. ಅದ್ರಲ್ಲಿ ಆಯಿಲ್ ಪರ್ಸೆಂಟೇಜ್ ಇಲ್ಲ ಅಂತ ಅಂದಾಗ ನಿಮ್ ಹಸುಗೆ ಅದು ಏನ್ ಹಾಕಿದ್ರು ಕೂಡ ಅದು ಪರಿಣಾಮ ಬೀರಲ್ಲ. ಈಗ ಎಕ್ಸಾಂಪಲ್ ತುಂಬಾ ಸಣ್ಣ ರೈತರಿದ್ದಾರೆ ಸರ್, ನಾವು ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋದು ಹೇಗೆ? ನಿಮ್ಮೂರಲ್ಲಿ ಒಂದು ಗ್ರೂಪ್ ಆಗಿ ಒಂದು 7-8 ಜನ ರೈತರು ಒಂದಾಗಿ ಮೊದಲು ನಿಮಗೆ ಬೇಕಂತಂದ್ರೆ ಒಂದು ಚೀಲ 2 ಚೀಲ ಸ್ಯಾಂಪಲ್ಸ್ ತರಿಸ್ಕೊಳ್ಳಿ, ಟ್ರೈ ಮಾಡಿ ನೋಡಿ. ಸರ್ ತುಂಬಾ ಚೆನ್ನಾಗಾಯ್ತು ಅಂದ್ರೆ ಒಂದು 10-15 ಜನ ರೈತರು ನೀವು ಒಟ್ಟಾದ್ರೆ ನಮ್ದೇ ಕಂಪ್ನಿ ವೆಹಿಕಲ್ಸ್ ಇದೆ, ಅದ್ರಲ್ಲಿ ಹಾಕ್ಬಿಟ್ಟು ನಿಮ್ಮೂರು ಕರ್ನಾಟಕದ ಯಾವ ಭಾಗದಲ್ಲಿದ್ರು ನಾವು ಕಳಿಸ್ಕೊಡ್ತೀವಿ. ಸರ್ ಹೇಗೆ ಸರ್, ಎಷ್ಟು ಕ್ವಾಂಟಿಟಿಲಿ ಕೊಡಬೇಕು, ಹೇಗೆ ಕೊಡಬೇಕು ಸರ್ ಇದನ್ನ ಕೇಕ್ನ? ಹಸುಗೆ 1ರಿಂದ 2 kg ಕೊಟ್ರೆ ಸಾಕು ಒನ್ ಟೈಮ್ಗೆ, ಅಥವಾ ಅವರು ಕಲ್ಗೆಚ್ಚಿಗಾದ್ರೂ ಕೊಡ್ಬೋದು, ನೀರಲ್ಲಿ ನೆನೆಕಾದ್ರೂ ಕೊಡ್ಬೋದು. ನೇರವಾಗಿನೇ ಕೊಡ್ಬೋದಾ? ಈಗ ಇಲ್ಲಿ ಇದೀರಲ್ವಾ, ಎಂಟೈರ್ ಈ ಅಟ್ಮಾಸ್ಫಿಯರ್ ಘಮ ಏನಾಯ್ತು ಹೇಳ್ರಿ, ತುಂಬಾ ಚೇಂಜ್ ಆಯ್ತು ಸರ್. ತಿನ್ಬೇಕು ಅಂತ ನನಗೆ ಫೀಲ್ ಆಗ್ತಾ ಇದೆ. ಹಸುಗಳು ಹೆಂಗ್ ಆಡುತ್ತೆ ಅಂತಂದ್ರೆ ಫೈಟ್ ಮಾಡ್ತಾವ ಮೇಡಮ್ ಇದನ್ನ ತಿನ್ನಕ್ಕೆ, ಅಷ್ಟು ಖುಷಿ ಪಡ್ತವೆ. ಅಂಡ್ ಅದ್ರಲ್ಲಿರೋ ನಾರಿನಂಶ ಇರ್ಬೋದು, ಅದು ಹೇಳ್ಬಾರ್ದು ಮೇಡಮ್, ಅಷ್ಟು ರಿಚ್ ಸಪ್ಲಿಮೆಂಟ್ ದನಗಳಿಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಅಂದಂಗ ಆಯ್ತು. ಮತ್ತೆ ನೀವ್ ಹೇಳಿದ್ರು ಹಸುಗಳಿಗೆ ಸಂಬಂಧಪಟ್ಟಿದಂತ ಕೆಲವೊಂದು ಕಾಯಿಲೆಗಳ ಬಗ್ಗೆ ಹೇಳಿದ್ರು, ಕಿತ್ಲೆ ಬಾವು ಅದೆಲ್ಲ ಬರಲ್ಲ, ಅವಾಯ್ಡ್ ಆಗುತ್ತೆ ಅಂತ. ಮತ್ತೊಂದು ವಿಚಾರ ಹೇಳಿದ್ರೆ ಇದನ್ನ ಹಾಕೋದ್ರಿಂದ ಹಾಲಿನ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ ಅಂತ. ಕೆಲವರು ನಮ್ಮ ಈಗೆಲ್ಲ ಹಾಲ್ನ ಕ್ವಾಲಿಟಿ ಮೇಲೆ ಪ್ರೈಸ್ ನ ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಹಾಲು ಎಷ್ಟು ಕ್ವಾಲಿಟಿ ಆಗುತ್ತೋ ಪ್ರೈಸ್ ಜಾಸ್ತಿ ಸಿಗುತ್ತೆ, ದುಡ್ಡು ಜಾಸ್ತಿ ಸಿಗುತ್ತೆ. ಮತ್ತೆ ಇನ್ನೊಂದಂದ್ರೆ ಡೈರಿಲಿ ಹಾಲು ಹಾಕಿದ್ರು ಕೂಡ ಲೆಕ್ಟಿಮೀಟರ್ ಇರ್ಬೇಕಿಲ್ಲ ಅಂದ್ರೆ ಹಾಲೇ ತಗೊಳ್ಳಲ್ಲ, ಎಷ್ಟೇ ಲೀಟರ್ ಇದ್ರು. ಅದೊಂದಾಯ್ತು. ಇನ್ ಕೆಲವರು ಸಣ್ಣ ಪುಟ್ಟ ರೈತರುಗಳು ನಾವು ಗಮನಿಸಿರೋರು ತುಪ್ಪ ಮಾಡ್ತಾ ಇದ್ದಾರೆ, ಆರ್ಗ್ಯಾನಿಕ್ ಮಿಲ್ಕ್ ಅಂತ ಕ್ಲೈಮ್ ಮಾಡಬೇಕು ಅಂತಾರೆ. ಸೊ ಅಂಥವ್ರಿಗೆ ಈಗ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಅಂದಾಗ ಇದು 100% ಕೊಡಿ. ವೈ? ಬಿಕಾಸ್ ಇಸ್ ಪ್ಯೂರ್ ನ್ಯಾಚುರಲ್. ಇಂಥ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋ ಕೇಕ್ನ ಕೊಟ್ಟಾಗ ಮಿಲ್ಕು ಕೂಡ ಆರ್ಗ್ಯಾನಿಕ್ ಆಗೇ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಮಿಲ್ಕ್ ಒಂದು ಬಿಗ್ಗೆಸ್ಟ್ ಇಶ್ಯೂ ಏನು ಅಂದರೆ, ನೀವೇನು ಹಾಕ್ತೀರಾ ಮಿಲ್ಕಲ್ಲಿ ಆ ಫ್ರಾಗ್ರೆನ್ಸೇ ಬರುತ್ತೆ. ಎಕ್ಸಾಂಪಲ್ ಹಳಸಿನಣ್ಣು ಏನಾದರೂ ಹಸು ತಿಂದರೆ ಮಿಲ್ಕಲ್ಲೂ ಕೂಡ ಹಳಸಿನಣ್ಣಿನ ಫ್ಲೇವರೇ ಇರುತ್ತೆ. ಅದು ಅಪ್ಪಿತಪ್ಪಿ ಪಾರ್ಥೇನಿಯಂ ಏನಾದರೂ ತಿಂದರೆ ಹಾಲೆಲ್ಲ ಕೈ ಆಗಿರುತ್ತೆ, ಅದು ಹಸು ಟ್ರಾನ್ಸ್ಫರ್ ಮಾಡಿಬಿಡುತ್ತೆ ಈಸಿಯಾಗಿ. ಈಗ ಎಷ್ಟೋ ಜನ ರೈತ ಅದಕ್ಕೆ ಹಾಲನ್ನ ತುಂಬ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿ ಅಂತ ಹೇಳ್ತಿರ್ತಾರೆ. ಇನ್ನೆಷ್ಟೋ ಜನ ರೈತರು ಭಾಳ ಚಂದ ಹಾಲು ಕರ್ಕೊಂಬಿಟ್ಟು ಬಿಡಿ ಸೆತ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಅದು ಅಬ್ಸರ್ವ್ ಮಾಡೋ ಗುಣ ಜಾಸ್ತಿ, ಅದು ಇವನು ಏನೇನು ಮಾಡ್ತಾರೆ ಅದೆಲ್ಲ ಅಬ್ಸರ್ವ್ ಮಾಡ್ತಿರುತ್ತೆ. ಸೊ ಆ ಥರ ಇರಬೇಕಾದ್ರೆ ಯಾರು ಪರ್ಟಿಕ್ಯುಲರ್ ಆಗಿ ಬ್ರ್ಯಾಂಡ್ ಮಾಡಿ ಮಿಲ್ಕಿಂಗ್ ಮಾಡ್ತೀವಿ ಅಂತ ಹೋಗ್ತೀರಾ, ನಾವು ಹೇಳ್ತಿರೋದು ಎಕ್ಸ್ಟ್ರಾ ಖರ್ಚು ಮಾಡಬೇಡಿ. ನೀವು ಅಲ್ಲಿ ಖರ್ಚು ಮಾಡ್ತಿರೋ ಜಾಸ್ತಿ ದುಡ್ಡಿನ ಬದಲು ಇದನ್ನು ತಗೊಂಡೋಗಿ ಕೊಡಿ. ಮಿಲ್ಕ್ ಎಕ್ಸ್ಟ್ರಾಡಿನರಿ. ಆ ಸ್ಮೆಲ್ ನೋಡಿ ಮೇಡಮ್, ಇನ್ನೊಂದ್ಸಲ ಅಷ್ಟು ಸ್ಮೆಲ್ ಇದೆ ಅಂತ ಅಂದಾಗ ಹಾಲಿನ ಯಾವ ಫ್ರಾಗ್ರೆನ್ಸ್ ಬರ್ಬೋದು, ಅದ್ರ ತುಪ್ಪ ಯಾವ ಫ್ರಾಗ್ರೆನ್ಸ್ ಬರ್ಬೋದು, ಇದು ನೆಕ್ಸ್ಟ್ ಲೆವೆಲ್. ಆ್ಯಂಡ್ ನಮ್ಮ ಸಂಸ್ಥೆದು ಒಂದು ಪ್ರಾಜೆಕ್ಟ್ನ ನಾವು ಮುಂದೆ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ನಾವೊಂದು ದೊಡ್ಡ ದೇಸಿ ಹಸುವೊಂದು ಡೈರಿ ಫಾರ್ಮ್ ಮಾಡಬೇಕಂತ. ಸೊ ಆ ಟೈಮಲ್ಲಿ ಒಂದು ಗೀನ ಉತ್ಪಾದಿಸ್ಬೇಕು. ಆ ತುಪ್ಪ ಹೇಗಿರಬೇಕು ಅಂತಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ಇನ್ಫ್ಲೂಯೆನ್ಸ್ಡ್ ಆಗಿರಬೇಕು. ಅಂದರೆ ನಾಟಿ ಹಸುವಿನ
ತುಪ್ಪನೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ ಕೇಕ್ ಹಾಕಿ ಹಸುನಿಂದ ಹಾಲು ಕರೆದಾಗ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಒಂದು ಪ್ರಾಜೆಕ್ಟ್ನ ಈಗ ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದನ್ನ ಖಂಡಿತ ಮಾಡಿ. ಹಂಗಾರೆ ನೀವು ಅಷ್ಟು ದೊಡ್ಡ ಗೋಶಾಲೆ ಎಲ್ಲ ಮಾಡಿದಾಗ ಹೊರಗಡೆಗೆ ಎಲ್ಲಿ ಕೊಡ್ತೀರಾ ಸರ್? ನಿಮ್ಗೆ ಸಾಕಾಗಲ್ವಲ್ಲ? ಎವ್ರಿ ಮಂತ್ ನಮ್ಮ ಪ್ರೊಡಕ್ಷನ್ ಮತ್ತೆ ಇಯರ್ ವೈಸ್ ನಮ್ ದೊಡ್ಡದಾಗೋದ್ರಿಂದ ಮೇಡಮ್ 100% ಇದ್ರೆ ಇದೇನಣ್ಣ, ಇಲ್ಲ ಅಂದ್ರೆ ಇಲ್ಲ ಅಣ್ಣ. ಓಕೆ, ಅಂದ್ರೆ ಈ ತರದೊಂದು ಪ್ರಾಡಕ್ಟ್ ಬೇಕಿತ್ತು ನಮ್ಮ ರೈತರಿಗೆ, ಯಾರೆಲ್ಲ ಹಸುಗಳನ್ನ ಸಾಕೊಂಡಿದ್ದಾರೆ, ಒದ್ದಾಡ್ತಾ ಇರ್ತಾರೆ. ಹಸು, ಕುರಿ ಮತ್ತು ಮೇಕೆ. ಕುರಿ ಮತ್ತೆ ಮೇಕೆಗೆ ಏನು ಬೆನಿಫಿಟ್ಸ್? ತುಂಬಾ ಒಳ್ಳೇದು ಮೇಡಮ್. ನಮ್ಮ ಫ್ಯಾಕ್ಟ್ರಿನಲ್ಲಿ ಕನ್ಸ್ಟ್ರಕ್ಟ್ ಮಾಡಕ್ಕೆ ಒಬ್ರು ಜಾಕೀರ್ ಅಂತ ಹೇಳ್ಬಿಟ್ಟು ಯಾಸಿನ್ ಅಂತ ಇಬ್ರು ಬರ್ತಿದ್ರು ವೆಲ್ಡಿಂಗ್ ಮಾಡಕ್ಕೆ. ಬಂದವರು ಅವರು ಪಾಪ ಸ್ಟಾಲ್ ಫೀಡಿಂಗ್ ಅಲ್ಲಿ ಮೇಕೆಗಳೆಲ್ಲ ಸಾಕೊಂಡು ತುಂಬಾ ಗೋಳಾಡ್ತಾ ಇದ್ರು. ಅವರು ಸರ್ ಆಗ್ತಾ ಇಲ್ಲ ಸರ್ ಅಂತ. ನಮ್ದಲ್ಲಿ ಫ್ಯಾಕ್ಟ್ರಿ ರನ್ ಆಗ್ಬೇಕಾದ್ರೆ ಅದು ಗಮ್ ಅನ್ನೋದಲ್ಲ, ಇದಿಲ್ಲೇ ಇಷ್ಟು ಗಮ್ ಬರುತ್ತೆ. ನಮ್ಮ ಫ್ಯಾಕ್ಟ್ರಿನಲ್ಲಿ ನೀವು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಹೇಳ್ತೀರಾ ಏನು ಸರ್ ಇಷ್ಟೊಂದು ಗಮ್ ಅನ್ನುತ್ತೆ ನಿಮ್ಮ ಫ್ಯಾಕ್ಟ್ರಿ ಅಂತ. ಇದೇನು ಅಂತ ಕೇಳಿ ಸುಮ್ಮನೆ ಒಂದೊಂದು kg ತಗೊಂಡೋಗಿ ಕೊಟ್ಟು ಆ ಕುರಿಗಳು ಮೇಕೆಗಳು ತುಂಬ ಗ್ರಾಸ್ಟಿಕ್ ಚೇಂಜ್ ಆದಮೇಲೆ ಅವ್ರು ತುಂಬ ನಮ್ಗೆ ಹೇಳೋರು, ಬೈ ಇದು ತುಂಬ ಒಳ್ಳೇದು, ಬೈ ಇದು ತುಂಬ ಒಳ್ಳೇದು ಅಂತ ಹೇಳೋರು. ಸೊ ಆಮೇಲೆ ಬೇರೆ ಬೇರೆ ಗ್ರಾಸ್ಟಿಕ್ ಚೇಂಜಸ್ ಅಂದ್ರೆ ಬೇಗ ಬೆಳವಣಿಗೆ ಚೆನ್ನಾಗಾಯ್ತು, ರೋಗ ನಿರೋಧಕ ಶಕ್ತಿ ಅದಕ್ಕೆ ಜಾಸ್ತಿ ಆಯ್ತು, ಓವರ್ ಆಲ್ ಅದ್ರ ಬಣ್ಣ, ಅದು ಆಹಾರ ತಿನ್ನೋ ಅಂಥದ್ದು ಎಲ್ಲ ಬದಲಾದ್ಮೇಲೆ ಬಾಡಿ ವೇಟ್ ಜಾಸ್ತಿ ಆದ್ಮೇಲೆ ಅದು ಪ್ರಾಫಿಟ್ ಅಲ್ವಾ ಅವ್ರಿಗೆ. ಓಕೆ, ಮತ್ತೆ ಇನ್ನೊಂದಂತ ಹೇಳಿದ್ರೆ ಹಸುಗಳು ಗಬ್ಬಾಗಿರುತ್ತಲ್ಲ, ಅಂದ್ರೆ ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಹಸುಗಳು ಅಂದ್ರೆ ನಮ್ಮ ಕಡೆ ಗಬ್ಬಾಗಿದ್ದು ಅಂತ ಹೇಳ್ತಾರೆ, ಗೊತ್ತಿಲ್ಲ ನಿಮ್ ಕಡೆ ಏನ್ ಹೇಳ್ತಾರೆ, ಸೇಮ್ ವರ್ಡ್ ಹೇಳೋದಲ್ವಾ? ಆ ಟೈಮಲ್ಲೂ ಕೊಡ್ಬೋದಾ ಇದನ್ನ? ಎಲ್ಲ ಟೈಮ್ ಆ ಟೈಮಲ್ಲೇ ಜಾಸ್ತಿ ಬೇಕಾಗಿರೋದು. ಯಾಕೆಂದ್ರೆ ಆ ಹಸುಗೆ ತಾನು ಹೆಲ್ದಿಯಾಗಿ ಹೊಟ್ಟೆಲಿ ಕರು ಬೆಳೆಸ್ಬೇಕಾಗಿರುತ್ತೆ. ಅಂದ್ರೆ ಆ ಟೈಮಲ್ಲಿ ಅದು 2 ಜೀವ ಇರುತ್ತೆ ಹೊಟ್ಟೆ ಒಳಗೆ. ಸೊ 2 ಜೀವ ಇದ್ದಾಗ ಪೋಷಕಾಂಶನೂ ತುಂಬ ಬೇಕಾಗ್ತಿರುತ್ತೆ. ಆ ಟೈಮಲ್ಲಿ ಕೊಟ್ಟರೆ ಅಂದರೆ ತುಂಬ ಚೆನ್ನಾಗಿ ಹಾಲನ್ನು ಕೊಡುತ್ತೆ. ನೆಕ್ಸ್ಟ್ ಪೀರಿಯಡಿಗೆ ಕರು ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ಟೋಟಲಿ ಒಂದು ಪ್ರಾಫಿಟಬಲ್ ಡೈರಿ ಮಾಡೋಕ್ಕೆ ನಾವೇನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೋದಾ ಅಂತ ಈ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಗ್ರೇಟ್. ಹಂಗಂದ್ರೆ ನಮ್ಮ ಕಲ್ಪವೃಕ್ಷದಲ್ಲಿ ಯಾವುದೂ ವೇಸ್ಟ್ ಇಲ್ಲ? ಡಸ್ಟ್ ಕೂಡ ವೇಸ್ಟ್ ಇಲ್ಲ ಮೇಡಮ್. ಡಸ್ಟ್ಗೂ ಈಗ ತುಂಬ ಡಿಮ್ಯಾಂಡ್ ಇದೆ. ಓಕೆ, ಡಸ್ಟ್ ಬರುತ್ತಲ್ಲ ಧೂಳು, ಆ ಡಸ್ಟ್ಗೂ ಧೂಳು. ನಿಮಗೆ ಆಶ್ಚರ್ಯ ಆಗುತ್ತಲ್ಲ ಮೇಡಮ್, ಕಾಯಿಯ ಒಡೆದು ಹೋಗೋ ನೀರಿಂದ ಬರೋ ಎಣ್ಣೆಗೂ ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆ. ಅದಕ್ಕೆ ಕಲ್ಪವೃಕ್ಷ ಅಂತಲೇ ಹೇಳೋದಲ್ವಾ? ನಥಿಂಗ್ ಇಸ್ ವೇಸ್ಟ್. ನಥಿಂಗ್, ಮೇಲಿಂದ ಹಿಡಿದು ಕೆಳವರೆಗೂ ಅದು ವೇಸ್ಟ್. ಓಕೆ, ಹಾಗಾದ್ರೆ ನೀವು ಇದು ತೆಂಗಿನಕಾಯಿ ಕೇಕು ನೋಡಿ ಹೇಗಿದೆ ಅಂತ ಹೇಳಿ, ನಿಮ್ಮನೇಲಿ ಏನಾದರೂ ಹಸು ಕುರಿ ದನಗಳೇನಾರೋ ಇದ್ದರೆ ನೀವು ಬೇರೆ ಬೇರೆ ರೀತಿ ಹಿಂಡಿ ಬೂಸ ಹಾಕೋದ್ರ ಬದಲು ಆರ್ಗ್ಯಾನಿಕ್ ಆಗಿ ನಿಮಗೆ ಮಿಲ್ಕ್ ಪ್ರಾಡಕ್ಟ್ ಹಾಕಬೇಕು, ಅದ್ರ ಜೊತೆಗೆ ನೀವು ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಮಾರಾಟ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ರೆ, ಅದ್ರ ಜೊತೆಗೆ ನಿಮ್ಮದು ಹಸುವಿನಲ್ಲಿ ಹಾಲಿನಲ್ಲಿ ಬರುವಂಥ ಲೆಕ್ಟಿಮೀಟರ್ ಪ್ರಮಾಣ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ, ಮತ್ತು ಆರ್ಗ್ಯಾನಿಕ್ ಆಗಿ ಒಂದು ಹಾಲನ್ನು ಮಾರ್ತಾ ಇದ್ದೀನಿ, ನಾಟಿ ಹಸುಗಳಿದೆ, ದೇಸಿ ತಳಿಗಳಿದೆ, ಅದರಲ್ಲೂ ಗಿರ್ ಮತ್ತು ನಮ್ಮಲ್ಲಿ ಬರುವಂಥ ಜವಾರಿ ಮಲೆನಾಡು ಗಿಡಗಳು ನಿಮ್ಮಲ್ಲಿ ಇದೆ ಅಂತ ಹೇಳಿದರೆ ಈ ಕೇಕನ್ನು ಹಸುಗಳಿಗೆ ಕಳಿಸಿ. ಇದು ಪ್ಯೂರ್, ಯಾವುದೇ ರೀತಿಯಾಗಿ ಕೆಮಿಕಲ್ಸ್ ಮಿಕ್ಸ್ ಇಲ್ಲ ಮತ್ತು ಯಾವುದೇ ರೀತಿ ಫ್ಲೇವರ್ಡ್ ಆ್ಯಡ್ ಮಾಡಿಲ್ಲ. ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಬಂದಂತೆ ಎಕ್ಸ್ಟ್ರಾಕ್ಟ್ ಕೊಕೊನಟ್, ಇದು ಕ್ರಷ್ ಆಗಿದ್ದಂಥದ್ದು ನೋಡಿ, ಕೇಕ್ ಥರನೇ ಇದೆ. ಅದಕ್ಕೋಸ್ಕರನೇ ಇವರು ಕೊಕೊನಟ್ ಕೇಕ್ ಅಂತ ಹೇಳಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಡೈರೆಕ್ಟಾಗಿ ತರಿಸ್ಕೊಬೋದು. ಅಂದರೆ ಇವರೇ ಕೂಡ ಹೋಮ್ ಡೆಲಿವರಿ ಮಾಡ್ತಾರೆ. ನೀವು 1-2 ಹಸು ಹಾಕೊಂಡಿದ್ದೀನಿ, ನಾನು ಆರ್ಡ್ರ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಅಕ್ಕಪಕ್ಕ ಒಂದು 5-6 ಜನ ಇದ್ದರೆ ಬಲ್ಕಲ್ಲೂ ಕೂಡ ಆರ್ಡ್ರ್ ಮಾಡ್ಬೋದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಸರ್ ಮಿನಿಮಮ್ ಅಂದರೆ ಎಷ್ಟು ಅವರು ಆರ್ಡ್ರ್ ಮಾಡ್ಬೋದು ಸರ್? ಎಷ್ಟು kg? 30 kg ಯು ಕ್ಯಾನ್ ಟೇಕ್. 30 kgನೂ ತಗೋಬೋದು. ಓಕೆ, ಬಲ್ಕಲ್ಲಿ ತಗೊಂಡ್ರೆ ನಾನು ಫ್ರೀ ಡೆಲಿವರಿ ಕೂಡ. ಓಕೆ, ಫ್ರೀ ಡೆಲಿವರಿ ಅಂತ ನೀವು ಬಲ್ಕಲ್ಲಿ ತಗೊಂಡ್ರೆ 100 kg 50 kg ಅದ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ಟೆಸ್ಟ್ ಮಾಡ್ತೀವಿ ಅಂದರೆ 30 kg ಬ್ಯಾಗ್ ತಗೊಂಡು. ಹೌದು, ಟೆಸ್ಟ್ ಮಾಡ್ತೀನಿ ಅಂದರೆ ತಗೊಳ್ಳಿ, ಆಮೇಲೆ ನೋಡಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಇಷ್ಟು ದಿನ ಇಂಡಿ ಬೂಸಗಳನ್ನೆಲ್ಲ ಕೊಡ್ತಾ ಇದ್ರಿ, ಹಸಿರು ಕೊಡ್ತಾ ಇದ್ರಿ, ಒಣಗಿ ಧೂಳು ಕೊಡ್ತಾ ಇದ್ರಿ, ಅದ್ರ ಜೊತೆಗೆ ಇಂಡಿ ಬೂಸ ನೀವು ಹೊರಗಡೆಯಿಂದ ತಂದಿದ್ದು ಕೊಡ್ತಾ ಇದ್ರಿ ಅಂದರೆ ಓಕೆ, ಅದ್ರ ಜೊತೆಗೆ ನೀವು ಗಾಣದಿಂದ ತಂದಂಥದ್ದು ಈ ಥರದ ಕೇಕ್ಗಳನ್ನ ಕೊಡ್ತಾ ಇದ್ರಿ ಅಂತ ಅದನ್ನು ಯೂಸ್ ಮಾಡಾದ ನಂತರ ಇದನ್ನ ಒಂದ್ಸಲಿ ಟ್ರಯಲ್ಗೆ ಒಂದು 30 kg ತರಿಸ್ಕೊಳ್ಳಿ. ಆಮೇಲೆ ನೋಡಿ ರಿಸಲ್ಟ್ ಯಾವ ರೀತಿ ಮಿರಾಕಲ್ ಆಗಿ ಬರುತ್ತೆ ಅಂತ. ಮತ್ತು ಅದ್ರ ಜೊತೆಗೆ ಹಾಲಿನ ಉತ್ಪಾದನೆ ಜೊತೆಗೆ ಹಸುವಿನಲ್ಲಿ ಇದ್ದಂಥ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ. ಕೆತ್ತಲು ಬಾವು ಸಂಬಂಧಪಟ್ಟಂಥ ಅನೇಕ ರೋಗಗಳನ್ನು ಕೂಡ ನಿವಾರಣೆ ಆಗುತ್ತೆ ಅಂತ ನಮ್ಮ ಗುರು ಸರ್ ಹೇಳಿದರು. ಗುರು ಎಲ್ಲಿದ್ರೆ ಗುರು ಸರ್ ಇಷ್ಟು ದಿನ ನಮ್ಮ ಹಾಸನ ಅವರು, ಅರಸೀಕೆರೆ ಅವರು ಒಂದೊಳ್ಳೆ ರೀತಿಯಾದಂಥ ಉಪಯುಕ್ತವಾದಂಥ ಮಾಹಿತಿನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆರೋಗ್ಯಯುಕ್ತವಾದಂಥ ಪ್ರಾಡಕ್ಟನ್ನು ಜನಗಳಿಗೆ ಪರಿಚಯ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.